ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಜಸ್ಟ್ ಏನು ಬರ್ತಾ ಇದೆ ಅಪ್ಡೇಟ್ ಸ್ಪೆಕ್ಯುಲೇಷನ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿದೆ IPL 2026 ರಿಲೇಟೆಡ್ CSK ಟೀಮಿಗೆ ಇವರು ಬರ್ತಾರಂತೆ ಇವರ ಟ್ರೇಡು ಆಗುತ್ತೆ ಅಂತ ತಮ್ಮನೇಲಿ ನೋಡಿದಿರ ಅಂತಂದರೆ ಗೊತ್ತಾಗಿರುತ್ತೆ ಯಾರ ಟ್ರೇಡು ಅಂತ ಸೊ ಒಬ್ಬರು ಟ್ವೀಟ್ ಮಾಡ್ತಾ ಇದ್ದಂಗೆ ಪ್ರಸನ್ನ ಹಗೋರಾಮ್ ಅನ್ನೋರು ಸೊ ಈ ಸ್ಪೆಕ್ಯುಲೇಷನ್ಸ್ ಎಲ್ಲ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗೋಗ್ಬಿಡ್ತು ಟ್ರೇಡ್ ಟಾಕ್ಸ್ ಹ್ಯಾವ್ ಬಿಗನ್ an Indian off spinner and left hand middle order Indian batter for a top order wicket keeper batsman ಅಂತ ಅಪ್ಡೇಟ್ ನಾ ಕೊಡ್ತಾ ಇದ್ದಂಗೆ IPL 2026 ಅಂತ ಸೊ ಸ್ಪೆಕ್ಯುಲೇಷನ್ ಎಲ್ಲ ಏನಿದೆ ಇದು ಕ್ಲಿಯರ್ ಕಟ್ ಕ್ಲಾರಿಟಿನೇ ಸಿಕ್ಬಿಟ್ಟಿದೆ ಏನಕ್ಕೆ ಏನು ಟ್ರೇಡ್ ಆಗೋದು ಅಂತ ಅಂದರೆ ಪಕ್ಕಾ ಶಾರ್ಟ್ ಆಗುತ್ತೆ ಅಂತ ಅಲ್ಲ ಇನ್ನು IPL 2026 ಸಿಕ್ಕಾಪಟ್ಟೆ ಟೈಮ್ ಇದೆ ಸೊ ಈ ಟ್ರೇಡು ಇವಾಗಲೇ ಅಂತೂ ಖಂಡಿತ ಆಗೋದಿಲ್ಲ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ IPL ಮುಗಿದ್ಬಿಟ್ಟು ಸೊ ಇನ್ನೂ ಆಗುತ್ತೆ ಒಂದು 5-6 ತಿಂಗಳಾದಮೇಲೆ ಈ ಟ್ರೇಡು ಗೀಡು ಅದು ಇದೆಲ್ಲ ಸೌಂಡ್ಗಳಾಗುತ್ತೆ ಬಟ್ ಇವಾಗ ಟಾಕಲ್ಲಿ ಇದರಂತೆ CSK ಅವರು ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ಅವರು ಅಂತ ಅಪ್ಡೇಟ್ ಅಂತೂ ಬಂದಿದೆ ಸಂಜು ಸ್ಯಾಮ್ಸನ್ ಅವರು 2026 IPLನ ರಾಜಸ್ಥಾನ್ ರಾಯಲ್ಸ್ಗೆಲ್ಲ ಈ ಕಡೆ ಇವ್ರಿಗೆ ಬಂದ್ಬಿಟ್ಟು CSKಗೆ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ ರುತುರಾಜ್ ನೋಡಿ ಇದೊಂಥರ ವ್ಯಾಲಿಡ್ ಆಗಿದೆ ಅಂತಲೂ ಕೂಡ ಯೋಚನೆ ಮಾಡ್ಬೋದು ಯಾಕೆ ಅಂತಂದರೆ ಸಂಜು ಸ್ಯಾಮ್ಸನ್ ಅವರ ಕ್ಯಾಪ್ಟನ್ಸಿ ರಾಜಸ್ಥಾನ್ ರಾಯಲ್ಸ್ ರೀಸೆಂಟಾಗಿ ಅಂತ ಸೌಂಡ್ ಏನೂ ಮಾಡಿಲ್ಲ ಜೊತೆಗೆ ಒಂಥರ ಅನ್ಸರ್ಟನ್ ಆಗಿದೆ ಈ ಕಡೆ ರುತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ಸಿಲೂ ಕೂಡ ಅಷ್ಟೇ CSK ಸಿಕ್ಕಾಪಟ್ಟೆ ಅನ್ಸರ್ಟನ್ ಆಗಿದೆ ಒಂಥರ ಅಜೀಬಾಗಿದೆ ಅಂತ ಹೇಳಬೇಕು ಅವರು ಕೂಡ ಅಷ್ಟೊಂದೇನು ಹೆವಿ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗ್ತಿಲ್ಲ ಜೊತೆಗೆ ಇಂಜುರಿಗಳ ಕಂಚನ್ನು ಕೂಡ ರುತುರಾಜ್ ಗಾಯಕ್ವಾಡ್ಗೆ ಈ ಸೀಸನ್ ಬಂದಿದ್ದು ಸೊ ಅಂಥ ಒಳ್ಳೆ ಕ್ಯಾಪ್ಟನ್ ಥರ ಏನೂ ಹೆಸರು ಮಾಡಿಲ್ಲ ರುತುರಾಜ್ ಗಾಯಕ್ವಾಡ್ IPLಲ್ಲಿ CSK ಬೇರೆ ಕ್ಯಾಪ್ಟನ್ನ ಹುಡುಕಿದ್ರೆ ಬೆಟರ್ ಆಗಿರುತ್ತೆ ಅಂತಲೂ ಕೂಡ ಕೆಲವೊಂದು ಟೈಮ್ ನಮಗೆ ಅನಿಸಿದೆ ಇಲ್ಲಿ ಈ ಕಡೆ ಬಂತು ಅಂದರೆ ರಾಜಸ್ಥಾನ್ ರಾಯಲ್ಸಿಗೆ ಇವರು ಕೂಡ ಇಂಜುರಿ ಅದು ಇದು ಆಗಿದ್ದರಿಂದ ರಿಯಾನ್ ಪರಾಗ್ ಅವರಿಗೆ ಕ್ಯಾಪ್ಟನ್ಸಿ ಕೊಡೋದಾಗಿರ್ಬೋದು ಆಲ್ಮೋಸ್ಟ್ ಅರ್ಧ ಸೀಸನ್ ರಿಯಾನ್ ಪರಾಗ್ ಅವರೇ ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ ಇನ್ನು ಅರ್ಧ ಸೀಸನ್ ಇವರು ಕ್ಯಾಪ್ಟನ್ಸಿನ ನಿಭಾಯಿಸಿದ್ದಾರೆ ಸೊ ಒಂಥರ ಇವ್ರದ್ದು ಕೂಡ ವಿಕೆಟ್ ಕೀಪಿಂಗ್ ಮಾಡಿದ್ರೆ ಆಯಿತು ಬಿಟ್ಟರೆ ಆಯಿತು ಸೊ ಆ ಥರ ಇತ್ತು ಇವ್ರದ್ದು ಕೂಡ ಈ ಸೀಸನ್ ಅಂತ ಹೇಳ್ಕೊಳ್ಳೋ ಥರ ಸೀಸನ್ ಏನಾಗಿಲ್ಲ ಬಟ್ ಆದರೂ ಕೂಡ ಆಡಿದಂಥ ಮ್ಯಾಚ್ಗಳೆಲ್ಲ ಸಂಜು ಸ್ಯಾಮ್ಸನ್ ಮಸ್ತಾಗಿನ ಪರ್ಫಾರ್ಮ್ ಮಾಡಿದ್ರು ಆಲ್ಮೋಸ್ಟ್ ಕ್ಲೋಸ್ ಟು 300 ರನ್ಸ್ನ ಹೊಡೆದಿದ್ದಾರೆ ವಿತ್ ಸ್ಟ್ರೈಕ್ ರೇಟ್ ಆಫ್ ಆಲ್ಮೋಸ್ಟ್ 150 ಸ್ಟ್ರೈಕ್ ರೇಟ್ ಮಸ್ತಾಗಿನ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಇವರಿಗೆ ಟ್ರೇಡ್ ಆಗಬೇಕು ಬಂದ್ಬಿಟ್ಟು CSKಗೆ ಆಡಬೇಕು ಅನ್ನೋ ಥರ ಇವಾಗ ಅಪ್ಡೇಟ್ಗಳು ಬರ್ತಾ ಇದೆ ಸೊ CSKಗೆ ಬಂತು ಅಂದರೆ ಸಂಜು ಸ್ಯಾಮ್ಸನ್ನು ಖಂಡಿತ ಒಂಥರ ರಾಜಸ್ಥಾನ್ ರಾಯಲ್ಸ್ಗೆ ಆಡೋದಕ್ಕಿಂತ ನನ್ನ ಪ್ರಕಾರ CSKಗೆ ಆಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ ಯಾಕಂದರೆ MS ಧೋನಿದು ಜೊತೆಗೆ ಸಂಜು ಸ್ಯಾಮ್ಸನ್ ಅವರ ಬಾಂಡಿಂಗ್ ಏನಿದೆ ಇದು ಕೂಡ ಸಖತ್ತಾಗಿ ಏನೇನೇ ಇದೆ ಸೊ ಇವ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಸಕ್ಸಸ್ ಇವ್ರು ಆಗಿದ ತಕ್ಷಣ ವಿಕೆಟ್ ಕೀಪರ್ ಬ್ಯಾಟರ್ ಯಾರು ಇನ್ನೂ ಕೆಲವು ವರ್ಷಗಳು ಮುಂದೆ ತೊಗೊಂಡೋಗೋದು CSKನ ಅಂತಂದರೆ ಸಂಜು ಸ್ಯಾಮ್ಸನ್ ಅಂತ ಇವರು ಯೋಚನೆ ಮಾಡ್ತಾ ಇದ್ದಾರೆ CSK ಅವರು ಅಂದರೆ MS ಧೋನಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಸೊ ಅದರಿಂದನೇ ಈ ಒಂದು ಅಪ್ಡೇಟ್ ಬಂದಿದೆ ಸೊ ಇದಾಗುತ್ತೋ ಆಗೋದಿಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಥರ ಆಯಿತು ಅಂತಂದರೆ ಯಾರ್ಯಾರನ್ನ ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಂತಂದರೆ ಇವ್ರೊಬ್ರಿಗೆ ಇಬ್ಬರನ್ನ ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ ಒಬ್ರಿಗೆ ಒಬ್ರನ್ನಂತೂ ಖಂಡಿತ ಕೊಡೋಕ್ಕಾಗಲ್ಲ CSKಲಿರುವಂಥವ್ರನ್ನ ಏನಂಥ ಪುಡಾಂಗಳೆಲ್ಲ ಏನು CSKಲಿ ಇಲ್ಲ ಸಂಜು ಸ್ಯಾಮ್ಸನ್ ಕರ್ಕೊಬೇಕು ಅಂತಂದರೆ ಇಲ್ಲಿ ಇಬ್ಬರನ್ನ ಬಿಡಬೇಕಾಗತ್ತೆ ಅನ್ನೋ ಥರ ಅಪ್ಡೇಟ್ ಇವರೇ ಕೊಟ್ಟಿದ್ರಲ್ಲ ಇಂಡಿಯನ್ ಆಫ್ ಸ್ಪಿನ್ನರು ಇರೋದು ಮೇಯ್ನಾಗಿ ರವಿ ಅಶ್ವಿನ್ ನೋಡಿ ಇಬ್ಬರು ರಾಜಸ್ಥಾನ್ ರಾಯಲ್ಸ್ ಪ್ಲೇಯರ್ನೇ ಈ ಕಡೆಯಿಂದ ಶಿವಮ್ ದೂಬೆ ಈ ಕಡೆಯಿಂದ ರವಿ ಅಶ್ವಿನ್ ಇವರಿಬ್ಬರನ್ನ ಬಿಡಬೇಕಾಗತ್ತಂತೆ ಇವರಿಬ್ಬರನ್ನ ಬಿಡ್ತು ಅಂತಂದರೆ ಸಂಜು ಸ್ಯಾಮ್ಸನ್ ಆ ಕಡೆಯಿಂದ ಕಳಿಸ್ತಾರೆ ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ ಸಂಜು ಸ್ಯಾಮ್ಸನ್ ಒಬ್ಬರೇ 18 ಕೋಟಿಗೆ ರಿಟರ್ನ್ ಆಗಿದ್ರು ರಾಜಸ್ಥಾನ್ ರಾಯಲ್ಸಿಗೆ ಈ ಕಡೆಯಿಂದ ಇವರಿಬ್ಬರದು ಸೇರಿಕೊಂಡ್ರೆ ಶಿವಮ್ ದುಬೆ ಜೊತೆಗೆ ಆಪ್ಷನಲ್ಲಿ ತೊಗೊಂಡಂಥ ಅಶ್ವಿನ್ ಅವರು ಸೇರ್ಕೊಂತಂದರೆ 21.75 ಕೋಟಿ ಆಗುತ್ತೆ ಸೊ ಇವರಿಬ್ಬರದು ತೊಗೊಂಡು ನೋಡ್ತು ಅಂದರೆ ಲೆಕ್ಕಾಚಾರ ನೋಡ್ತು ಅಂತಂದರೆ CSKಗೆ 3.75 ಕೋಟಿನ ರಾಜಸ್ಥಾನ್ ರಾಯಲ್ಸ್ನೇ ಕೊಡಬೇಕಾಗುತ್ತೆ ಮ್ಯಾಚ್ ಮಾಡೋದಕ್ಕೆ ಸಂಬಾಟ್ ಕೋಟಿನ ಯಾಕೆ ಅಂತಂದರೆ ಇಬ್ಬರು ಪ್ಲೇಯರ್ ಈ ಕಡೆ ಬರ್ತಾ ಇರೋದ್ರಿಂದ ಕನ್ಫರ್ಮ್ ಆಗಿಲ್ಲ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ ಬಟ್ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ CSKಗೆ ಆಡ್ತು ಅಂದರೆ ಸಂಜು ಸ್ಯಾಮ್ಸನ್ ಒಂಥರ ಏನು ಹೇಳ್ತಾರೆ ಆ ಒಂದು ವ್ಯಾಲ್ಯೂ ಏನಿದೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಖಂಡಿತ ಆಗೋದಿಲ್ಲ ಸಂಜು ಸ್ಯಾಮ್ಸನ್ ಇನ್ನೂ ಇವರಿಬ್ರು ಆ ಕಡೆ ಹೋದರೆ ವ್ಯಾಲ್ಯೂ ಕಮ್ಮಿ ಆಗ್ಬೋದೇನೋ ಕೆಳಗೆ ಬಿದ್ದೋಗ್ಬೋದೇನೋ ಬಟ್ ಸಂಜು ಸ್ಯಾಮ್ಸನ್ ಅಂತೂ ಮೇಲ್ಗಡೆ ಅಂತೂ ಖಂಡಿತ ಹೋಗ್ತಾರೆ ಸಂಜು ಸ್ಯಾಮ್ಸನು CSKಗೆ ಆಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟನೂ ಕೂಡ ಪಟ್ಟಿದ್ದಾರೆ ಈ ಹಿಂದೆ ಸೊ ಆದ್ದರಿಂದ ನನ್ನ ಪ್ರಕಾರ ಈ ಒಂದು ಟ್ರೇಡ್ ಆದರೂ ಆಗ್ಬೋದು ಅಂತ ಅನ್ನಿಸ್ತಿದೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆ ಇವರು ಇನ್ನೂ ಒಂದು 5-6 ತಿಂಗಳು ಕಾಯ್ಬೇಕೇನೋ ಈ ಟ್ರೇಡ್ ಗಿಡ ವಿಚಾರ ಎಲ್ಲ ಸೌಂಡ್ ಆಗೋದಕ್ಕೆ ಬಟ್ ಇವಾಗಲೇ ಟಾಕ್ ಆಗ್ತಾ ಇದೆ ಅನ್ನೋ ಥರ ಅಪ್ಡೇಟ್ ಅಂತೂ ಬಂದಿದೆ ಸೊ ನೋಡೋಣ ನಿಮ್ಗೇನು ಅನಿಸುತ್ತೆ ಈ ಟ್ರೇಡ್ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ವಾ